ನಮೋ ನಮಃ. ಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿವೋಲು ಬಂದಿದೆ. ಹೊರಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿವಾಲು ಬಂದಿದೆ. ಹೊರಗುಂಬಿನಿಯರ ಕಾರ್ತರ ಸ್ವರ ಸಂಪನ್ನ ದೀಪ್ತ ಮಣಿಮಕುಟ ವರ್ಧನಿಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಶಾಸನಾದಿಗಳು ಎನಗರ ಎನಗೆ ಸುರಸಿಂಧೂರು ತನಯ ಗುರುವಂದ ವಿನಯ ಕರ್ಣ ಸಿಂಧೂರಾಜ ಸಹೋದರ ದುಶಾಸನ சாட்டியிருவரையே எனக்கு சரி சாட்டியிருவரப்பே சாட்டியிருவரையே எனக்கு சரி சாட்டியிருவரப்பே குருகுலதே வாசனதே சரவ விழதே சௌரதியே கை கதறு குருகுலதே வாசனதே சரவ விழதே சௌரதியே கை கதறு கெலிசி பாடுவது சாட்டியிருவரையே எனக்கு சரி சாட்டியிருவரப்பே ಗುರುದ್ರೋಣಾದಿಗಳಿರಲು ಶೌರದಿ ರಣದೊಳರಿಪುಗಳ ವಧಿಸದ ಬಿಡು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರದಿ ರಣದೊಳರಿಪುಗಳ ವಧಿಸದ ಬಿಡು. ಈ ಮಾವಶಕುನಿ ಸಲಹೆ ನೀಡದಿರುವರ ಮಾವಶಕುನಿ ಸಲಹೆ ನೀಡದಿರುವರೆ ಮಿತ್ರಗಣ ಶತ್ರುಗಳನ್ನು ಬೆಳುವರ ಅನುಜದು ಶಾಸನ ಅವರನ್ನು ವಧಿಸದಿರುವರ ಅನುಜದು ಶಾಸನ ಅವರನ್ನು ವಧಿಸದಿರುವರ ಈಗಿರುವಲ್ಲೇ ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರಪ್ಪೆ ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರಪ್ಪೆ ಕೊರಕೊಲದೆ ಶಾಸನದೆ ಸರವ ಬಿಡದೆ ಚೌರದಿಗೆ ಕೈ ಕದರು ಎನಸಿ ಬಾಳು ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರಪ್ಪೆ. ಪಿತಾಮಹ ಗುರುಗಳೇ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣರನ್ನೇ ರಾಯಭಾರಿ ಕಳಿಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಗೆಡ್ಡೆ ಗೆಣಸನ್ನು ತಿಂದು ಜೀವಿಸುತ್ತಿದ್ದ ಆ ಪಾಂಡವರ ಧೈರ್ಯವನ್ನು ನೋಡಿದ್ರ ಎಷ್ಟರ ಮಟ್ಟಿರುವುದು? ತಾತ ಏನು ಹೇಳಿದೆ? ಯುದ್ಧ ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ಸಹಸ್ರ ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರುವೆ ತಾತ? ನನ್ನ ಬಳಿ 11 ಅಕ್ಷವಣಿ ಸೇರಿರುವುದು.
ಅದರ ಹಿಡಿತಕ್ಕೆ ಸಿಕ್ಕಿರುವವರು ಮೋದಿಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನ ರಾಜ್ಯಕ್ಕೂ ಸಾಗಿ ಹೋಗುವರು. ಸಹೋದರ ದುಶಾಸನ, ಪಾಂಡವರ ರಣಜ್ಞನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತೆ ನಮ್ಮ ಅಂಗರಾಜಪತಿಯಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯಗಳಿರುವಲ್ಲಿ ಅವರ ಕಣ್ಣೆದುರೇ ಬೆಳೆದಿರುವ ನಮಗೆ ಅದರ ಚಿಂತೆ ನಮಗೇತಕ್ಕೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮ ಮಾಡಿಸುತ್ತಿರುವರು. ಪುರುಷೋತ್ತಮರು ಬರುತ್ತಿರುವರೆ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನು ನಾನಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ವಿದುರ ಮನೆಗೆ ಹೋದನಂತೆ. ಎಲ್ಲಿ ತಾನೇ ಹೋಯ್ತು ದನ ಕಾಯುವ ಗೊಲ್ಲನ ತಿರುಬೆ ಬುದ್ಧಿ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರೋದು ಪಾಂಡವರಿಗೆ ಬರಬೇಕಾದ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು. ನಿನ್ನ ಬಳಿಗೆ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನರೋ? ನಿನಗೆ ಕೇಳುಗಾಲ ಪ್ರಾಪ್ತವಾಗಿರುವುದು. ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ ಹೊರದಿರಲು ವಿದುರ ಸದನದೆ, ಹುಡುಗಿ ಹೊರದಿರಲು ವಿದುರ ಸದನದೆ. ವಿದುರ ಹೊರದಿರಲು ವಿದುರ ಸದನದೆ, ದುಡುಕಿ ಹೊರದಿರಲು ವಿದುರ ಸದನದೆ. ನಡೆದ ಸಭೆಯೊಳು ನಿಂತು ಜರಿದು ಈ ಕೌರವನ. ವಿದುರ ನಡೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದ ಯಾಕಡೆ ಇರಿದುಕೊಳ್ಳುವೆ ಕಟ್ಟತಡ. ನುಡಿದ ಯಾಕಡೆ ಇರಿದುಕೊಳ್ಳುವೆ ಕಟ್ಟಲು. ಹೊರದಿರಲು ವಿದುರ ಸದನದೆ, ದುಡುಕಿ ಹೊರದಿರಲು ವಿದುರ ಸದನದೆ. ವಿದುರ ಅಪ್ಪಲೆಯ ಮಗನೇನು ಪರದೇಶ, ಅಪ್ಪಲೆಯ ಕಲ್ಪವನ್ನು ಬೇಡಿಸುವುದರದೆ. ಅಪ್ಪಲೆಯ ಮಗನೇನು ಪರದೇಶ, ಅಪ್ಪಲೆಯ ಕಲ್ಪವನ್ನು ಬೇಡಿಸುವುದರದೆ. ಕಡುಬೈರಿ ಪಾಂಡವರ ಪರವೈತೆ ಕನದಂಗ ಮಲ್ಲ ದೊರೆಯದೆ ಕರೆದ. ಕಡುಬೈರಿ ಪಾಂಡವರ ಪರವೈತೆ ಕನದಂಗ ಮಲ್ಲ ದೊರೆಯದೆ ಕರೆದೆ. ದೊರೆಯದೆ ಕರೆದೆ ಮೊದಲದಿರಲು ವಿದುರ ಸದನದೆ, ಮೊದಲದಿರಲು ವಿದುರ ಸದನದೆ. ನುಡಿಗೆ ಮೊದಲದಿರಲು ವಿದುರ ಸದನದೆ. ನಡೆದ ಸಭೆಯೊಳು ನಿಂತು ಜರಿದು ಈ ಕೌರವನ. ನಡೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದ ಯಾದೊಳಗಿರಿದು ಕೊಳ್ಳುವೆ ಕಟ್ಟದಳ. ನುಡಿದ ಯಾದೊಳಗಿರಿದು ಕೊಳ್ಳುವೆ ಕಟ್ಟದು. ಮೊದಲದಿರಲು ವಿದುರ ಸದನದೆ, ನುಡಿಗೆ ಮೊದಲದಿರಲು ವಿದುರ ಸದನದೆ, ಮೊದಲದಿರಲು ವಿದುರ ಸದನದೆ. ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ಚರವನ್ನು ವಿದುರ ಪೂಜ್ಯನು ಹಿರಿಯವನು ಎಂದು ಸುಮ್ಮನಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶಾಸನ, ಈ ವಿದುರನ ಸಭೆಯಿಂದ ಓಡಿಬಿಡು. ಹೇಳವ ವಿದುರ, ನಮ್ಮ ಅಣ್ಣನ ಆಜ್ಞೆ ಕೇಳಲಿಲ್ಲವೇನೋ? ಈ ಸಭೆಯಿಂದ ಹೊರ ಇಲ್ಲವಾದರೆ? ಸುಯೋಧನ, ಈ ಸಭೆಯಿಂದ ಆಚೆಗೆ ತೆಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತು ನನಗೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಾಲಿಗೆ ಸೀಳಿ ಹೋಗಬಾರದೆ? ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಆ ಉಕ್ಕಿನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯಬೇಕಾದರೆ ರಕ್ಷಿಸಿಕೊಳ್ಳಬೇಕೆಂದು ಇಟ್ಟುಕೊಂಡಿದ್ದ ಈ ಬಲ್ಲನ್ನು ಈಗಲೇ ಮುರಿದು ಬಿಸಾಡುವೇನು? ಪ್ರಮಾಣವಾಯಿತು.
ಆಚಾರ್ಯರೇ, ವಿದುರ, ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದಕ್ಕೆ ಇಂತಹ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಬಿಲ್ಲನ್ನು ಮುರಿಯಬಹುದೇ? ಮನಸ್ಸಿಗೆ ಶಾಂತಿಯನ್ನು ತಂದುಕೋ. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೆ ಈಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ಧನುರ್ಧಾರಿಯಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅವರನ್ನು ಜಯಿಸತಕ್ಕವರು ಈ 3 ಲೋಕದಲ್ಲಿ ಯಾರ್ಯಾರು? ಕಾರಣ ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಟ್ಟು ಬೆದರಿಗೆ ನೀನು ಹಂಜುವೆಯ? ಇವನು ಎಂದು ತಾನು ಬಿಲ್ಲನ್ನಾಗಲಿ ಆಯುಧವನ್ನಾಗಲಿ ಹಿಡಿದು ಯುದ್ಧ ಮಾಡಿರುವನು ಹೇಳು. ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೂ ಏನು? ಹೆದರಬೇಡ ಕರ್ಣ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಆ ಕೃಷ್ಣನು ನಮ್ಮ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರನ್ನು ಕೂಡಲೇ ಸಭೆ ಬಿಟ್ಟು ಹೊರಡಬೇಕಾಯ್ತು. ಯಾತರ ಸಹೋದರ ಸುಶಾಸನ, ನಮ್ಮ ಸೈನಾದಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದೋ ಸಿದ್ಧವಾಗಿರೋದು, ತೆಗೆದುಕೊಳ್ಳಿ. ಅಂದು ದ್ವಾರಕಿಗೆ ಹೋದಾಗ ಹಗಲಿನಂತೆ ನಿದ್ದೆ ಬಂದನಂತೆ ನಟಿಸಿ ನನ್ನನ್ನು ಬಹಳ ಹೊತ್ತಾಗಿ ಕಾಯಿಸಿದನು. ಅದರ ಪ್ರತೀಕಾರವನ್ನು ಈಗ ತೀರಿಸಿಕೊಳ್ಳುವೆನು. ಕರ್ಮ
ಓಹೋ, ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಆತನು ದುರ್ಯೋಧನ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ಪಾದದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗು ನನ್ನ ಯೋಗಮಾಯೆ. ಇದೇನಿದು? ದುರ್ಯೋಧನನು ಕೆಳಗಿಳಿದು ಬಂದನೆ ಅಥವಾ ಹುರುಳಿ ಹುರುಳಿ ಬಂದನೆ? ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದಾನಲ್ಲ. ಕೃಷ್ಣ, ನೀನು ಬಂದದ್ದು ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೂ ಅದು ಈ ಭೂಮಾತೆಗೆ, ನಿನಗಲ್ಲ. ಬಂದದ್ದಾಯ್ತು, ಪೀಠವು ಸಿದ್ಧವಾಗಿರುವುದು. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಇದುವರೆಗೂ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತ ನಿನಗೆ ಇಂದು ನನ್ನ ಆಸ್ಥಾನದಲ್ಲಿ ನಡೆಯುವ ರಾಜ ನರ್ತನವನ್ನು ನೋಡಿ ಆನಂದಿಸುವಂತೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಆಸ್ಥಾನದ ನರ್ತಕಿಯರನ್ನ ಬರಮಾಡು. ಆಗಬಹುದು. ಯಾರಲ್ಲೇ ರಾಜ ನರ್ತಕಿಯನ್ನು ಬರಮಾಡೆ. ರಾಜ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಕರುಣಾಳು ಕುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ವಾಲ್ಯೂಮ್ ಕೊಡು, ವಾಲ್ಯೂಮ್. ರಿಪು ಭಯಂಕರ ರೂಪ ಮನೋದರ, ರೂಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ತಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ರೇಪೋ ಭಯಂಕರ ರೂಪ ಮನೋಹರ, ತಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ಪಾವನ ಚತುರಾಗಾತ ಹೃದಯ ಕುಬರ ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಎಲ್ಲವ ಬಲ್ಲವ ಈ ಜಗ ಬಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ.
ನೀಲವರ್ಣದ ಈ ಚೆಲುವ ಕೃಷ್ಣ ಯಾಕೋ ಕೊಡು ಒಂಚೂರು ಯಾಕೋ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ 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 ಜಗದ ಜನರ ಮರುಳುಗಳು ಕುಳಲನಾದದ ಜಗದ ಜನರ ಮರುಳುಗಳಿಪ ಹರಿ ಶ್ರೀಗರಿ ಗೋವರ್ಧನ ಗಿರಿಧಾರಿ ನಂದ ಕಿಶೋರ ಭೂಪಾಲ ಇದೋ ನರ್ತಕಿಯರ ನವನ ರಾಜಸಭೆಯ ನರ್ತಕಿಯರ ನಮನ ನಮನ ಸಾಕು ನಿಲ್ಲಿಸಿ ಕೃಷ್ಣ. ನರ್ತಕಿಯರೇ, ಏನು ಹೇಳಿದರಿ? ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಭೀಮನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ಹಸ್ತಿನಪುರದೊಡೆಯ ಗಿರಿಧಾರಿ ಭೀಮನಿಗಿವನು ಕಡುವೈರಿ ಹಸ್ತಿನಪುರದೊಡೆಯ ಗಿರಿಧಾರಿ ಇವನಿಗೆ ಸಾಟಿ ಇವನಿಗೆ ಸಾಟಿ ಯಾರಿಗರಿ ಕರೆಯೋ ಚಲದಲ್ಲಿ ಬಲದಲ್ಲಿ ಚಲದಲ್ಲಿ ಬಲದಲ್ಲಿ ಮೆರೆದಾಡಿ ಯಾರಿಗರು ಚಲದಲ್ಲಿ ಬಲದಲ್ಲಿ
सरस्वती जादिगरु करुणाಳು ಗುರು ಪರಾಜೇಶ್ವರ ಮಕುಟೇಶ್ವರ ಕರುಣಾಳು ಗುರು ಪರಾಜೇಶ್ವರ ತಗದೆ ತಗದೆ ತಗದೆ
ಬಾ, ಬರೋಣ ಸಖಿಯರೇ. ಕರುಣಾಳು ಕುರುಭೂಪರಾಜೇಶ್ವರ ಗುರುವಂದ್ಯ ಕುಲದಿನ ಪ್ರಭುದೇವರ ಕರುಣಾಳು ರಾಜೇಶ್ವರ ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸು. ನರ್ತಕಿಯರಿಗೆ ಪ್ಯಾಕ್ ಮಾಡಲಿಕ್ಕೆ ಆಗುವುದು ಬೆಳಗ್ಗೆ ನಾಟಕ ಮುಗಿದ ತಕ್ಷಣ ತೆಗೆದುಕೊಂಡು ಹೋಗಲಿ. ಕೃಷ್ಣ, ನರ್ತನವನ್ನು ನೋಡಿ ಆಯ್ತಲ್ಲ, ಎಂದು ನೀನು ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ರಾಜ್ಯ ವಿಚಾರವಿದ್ದರೆ ನಾನು ಇಲ್ಲಿ ಬರ್ತಲೇ ಇರಲಿಲ್ಲ ದುರ್ಯೋಧನ. ಮುರಾರಿ ಬಂದ ಮುಖ್ಯ ವಿಚಾರವೇನೆಂದು ಈ ಸಭೆಯಲ್ಲಿ ಅರ್ಹಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ಸಮಾನವಾಗಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವೇ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯರ ರಾಜರ ಅಸ್ತಿತ್ವ ಅನಾಸ್ತಿತ್ವಗಳನ್ನು ನಿರ್ಣಯಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವರು, ಇಲ್ಲ ಭಯಂಕರ ರಕ್ತಧಾರೆಯಿಂದ ಮಾತೃ ಮೂರ್ತಿಯನ್ನು ತೋರಿಸುವರು. ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ವ್ಯರ್ಥ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ ಜೀವಿತದಲ್ಲಿ ಪರಾಜಿತರಾದ ಪಾಂಡವರು ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ವೇ. ಇನ್ನು ನಿಮ್ಮ ವಾಗ್ದಾನವು ಹಾಗೆ ಉಳಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡವು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಈ ಪಾಂಡವರ ವಿನಯ ವಚನವನ್ನು ಕೇಳಿದಿರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುವಂದಲೂ ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ. ಇಂತಹ ಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಅವರು ಯಾಚಿಸ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಆತರು ನಿಮ್ಮ ಆಜ್ಞಾನುಸಾರವಾಗಿ ಬೆಳೆಯಲಿಲ್ಲವೇ? ಅವರಿಗೂ ಆಶ್ರಯವನ್ನು ಕೊಡಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಅಟ್ಟಹಾಸ. ಅರಸ ಕುಲದ ಸೀತೆ ಮಹಾರಾಯ ತರಣಿಯಾಡಿದವರಲ್ಲ, ಮರಳಿ ಬರರೋ. ತರಣಿಯಾಡಿದವರಲ್ಲ, ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ಅರಸ ಕುಲದ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದು ತಿಳಿದು ದುಡುಕಬೇಡು, ಸಮಭಾಗವನ್ನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮಗೆ ಬಿಟ್ಟ ವಿಷಯ. ವಚನ ಹರಣ
ಆಜ್ಞಾಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ಅವ್ಯಕ್ತಗೊಳಿಸಿದರೆ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ಪಾಂಡವರು ಸಹೋದರಲ್ವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಾವದಿಂದಿರು ಒಳ್ಳೆಯದು. ಯಾರದು? ಓಹ್, ವಿದುರ ಮಹಾಶಯರು. ನಮಗೆ ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನಾನು ಹೇಳುವ ಮಾತು. ವಿದುರ, ಸಾಕು 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 ವಿದುರನೇ, ನೀತಿ ವಾಕ್ಯವು ಸಾಕು ಬೇಕು ಎಂದರಲೆಯ, ಬೇಕು ಸಾಕು ಎಂದರಲೆಯ, ಸಾಕು ಬೇಕು ಎಂದರಲೆಯ. ವಿದುರ, ಸಾಕು ವಿದುರನೇ, ನೀತಿ ವಾಕ್ಯವು ಸಾಕು ಬೇಕು ಎಂದರಲೆಯ, ಬೇಕು ಸಾಕು ಎಂದರಲೆಯ, ಸಾಕು ಬೇಕು ಎಂದರಲೆಯ. ನೀಚ ಕೃತ್ಯವ ಎಸಗುತ್ತ ನಮ್ಮನ್ನು ನಾಚಿಕೆ ಇಲ್ಲದ ಬದುಕುವೆಯ. ವಿದುರ, ನೀಚ ಕೃತ್ಯವ ಎಸಗುತ್ತ ನಮ್ಮನ್ನು ನಾಚಿಕೆ ಇಲ್ಲದ ಬದುಕುವೆಯ. ಸಾಕು ವಿದುರನೇ, ನೀತಿ ವಾಕ್ಯವು ಸಾಕು ಬೇಕು ಎಂದರಲೆಯ, ಬೇಕು ಸಾಕು ಎಂದರಲೆಯ, ಸಾಕು ಬೇಕು ಎಂದರಲೆಯ. ಛೇ ವಿದುರ, ಸಾಕು, ಸುಮ್ಮನೆ ಕುಳಿತುಕೋ. ಈ ನಿನ್ನ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳೋದಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ಮಾತ್ರ ದೋಷಗಳು ಕಾಣುತ್ತವೆ ಅಲ್ಲವೇ? ಆ ನಿನ್ನ ಪಾಂಡವರು ನಿರ್ದೋಷಗಳು. ಕೊಂತೆ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ನಿನ್ನ ಈ ಮರಳು ಮಾತುಗಳಿಗೆ ಒಡಂಬಡುವ ಅಪ್ರಬುದ್ಧನಲ್ಲ ಈ ದುರ್ಯೋಧನನು. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಸಾಮ್ರಾಜ್ಯವನ್ನು ಆಳಬೇಕ ಎಂಬ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಿಕೊಳ್ಳಲಿ. ಕೃಷ್ಣ, ಪಾಂಡವರ ಯುದ್ಧ ಮಾಡದಿದ್ದರೆ ಮತ್ತೆ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ವಂಚಕ, ದುರಾಂಕರದ, ಮಾಯಾವಿ, ದುಸ್ಸಾಹಸ, ಕಪಟಿ, ದುರಾಶಯ, ಮೋಸಗಾರ. ವಿಚಾರ ಮಾಡು ಕೌರೇಶ್ವರ. ಸಾಕು, ನಿಲ್ಲಿಸು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಆದರೆ ಅದು ಆಗಲ್ಲ ಕೃಷ್ಣ. ನಾನು ಹೇಳುವನು ಕೇಳು. ಈ ಚಂದ್ರಕುಲ ಚಕ್ರೇಶ್ವರನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ? ಅದು ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ಸದಾ ಕಾಲ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಅಖಂಡ ಸಾಮ್ರಾಜ್ಯದ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆಯನ್ನು ಮಾಡಿದರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಶ್ರೇಷ್ಠರು, ನಾವೇ ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಬದಲಿಸಲಾಗದು. ಅಚಲ ಅಮರ. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ಹೊರಡು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದನು ಶಾಂತಿಯಿಂದಲೇ ಧರ್ಮವನ್ನು ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುತ್ತಿರುವುದು. ಇನ್ನು ಪ್ರಳಯಕಾಲದ ರುದ್ರನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಬಂಧಿಸಿದ ರುದ್ರಾಂಶ ಸಂಭೂತನು
1000 ಆನೆಗಳ ಬಲವುಳ್ಳವನು ಆದ ಓಹೋ ಭೀಮಸೇನ ಪರಾಕ್ರಮವು ಈ ಲೋಕವೇ ಹೊಳುತ್ತಿರುವುದು. ದುರ್ಯೋಧನ, ಭೀಮಸೇನ ಪರಾಕ್ರಮದ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶುವನೇ ಹೋರಾಡಿ ಪಾಶುಪತಾಶವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮವೇನು ನಡೆಯಲಾಗದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರು ಮಹಾ ಮೇಧಾವಿಗಳು. ಅವರುಗಳನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸು, ನಿಧಾನವಾಗಿ ಆಲೋಚಿಸು. ಒಳ್ಳೆಯವರ ಪರಾಕ್ರಮವನ್ನೇ ಹೇಳುತ್ತಿರುವೆ ಅಲ್ಲ ಕೃಷ್ಣ. ಕೈಲಾಗದ ಏನಿ ಧರ್ಮರಾಯ ಮಹಾಸಾಧ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಒಟ್ಟಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬ ಕೀಚಕರನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನು, 1000 ಆನೆಗಳ ಬಲವುಳ್ಳವನು ಆಗಿದ್ದ ಪಕ್ಷದಲ್ಲಿ ಇವರಿಗೂ ಹಂಚಿ ಹೋದ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಈ ನನ್ನ ಸಹೋದರ ದುಶ್ಯಾಸನ ಅವಳ ಮುಡಿ ಹಿಡಿದು ಯಾವುದು ತಂದು ತುಂಬಿದ ರಾಜ್ಯಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಭೀಮನ 1000 ಆನೆಗಳ ಬಲ? ಇನ್ನು ನಿನ್ನ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ಸ್ತ್ರೀಯರಂತೆ ವೇಷ ಧರಿಸಿ ತಕತೈ ತಕತೈ ಎಂದು ನರ್ತನ ಹೇಳಿಕೊಡುವ ನಪುಂಸಕ. ಅವನ ಪರಾಕ್ರಮವು ಇನ್ನು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು, ನನ್ನ ಅರಮನೆಯ ದ್ವಾರಪಾಲಕರು ಯೋಗ್ಯರಲ್ಲ. ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಕೃಷ್ಣ, ಎಷ್ಟೇ ಆಗಲಿ ಪಾಂಡವರು ನಿನ್ನವರು, ಅವರನ್ನು ಹೊಗಳುವುದು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಬಾವಾ ಬಾಮಾರಮಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ ಅಲ್ಲ, ಈಗ ಕೇಳು ನಮ್ಮವರ ಪರಾಕ್ರಮವನ್ನು ಹೇಳುವೆನು. ಈ ಅಖಂಡ ಭರತ ಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳ ನಲದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ನಿನ್ನ ಪಾಂಡವರು ಸಾಹಸಿಗಳು? ಆ ಮದಾಂಧ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರ ದುಶ್ಯಾಸನ ಇನ್ನು ನಿನ್ನ ಮಿತ್ರ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ ಸಮಯಕ್ಕೆ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಒಡ್ಡುವ ನನ್ನ ಮಾವ ಸೌಬಲ ರಾಜ ಶಕುನಿ ಮಾವ ಹಾಗೆ ಮಹಾಪರಾಕ್ರಮಶಾಲಿಗಳಾದ ಸೈಂಧವ ರಾಜ ಇನ್ನು ಆಚಾರ್ಯ ದ್ರೋಣರು ಸಮಸ್ತ ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರುಗಳು. ಅವರ ಪರಾಕ್ರಮವು ಇಡೀ ಜಗತ್ತಿಗೆ ತಿಳಿದಿದೆ. ಇನ್ನು ನನ್ನ ತಾತನಾದ ಭೀಷ್ಮಾಚಾರ್ಯರು ಅವರೇನಾದರೂ ಕೈಯಲ್ಲಿ ಧನಸ್ಸು ಹಿಡಿದು ನಿಂತಿದ್ದೆ ಆದರೆ ಈ ಚತುರ್ದಶ ಭುವನಗಳಲ್ಲಿ ಅವರನ್ನು ಗೆಲ್ಲುವ ವೀರರು ಶೂರರು ಅವರಾರಿರುವರು ಹೇಳು? ಕೃಷ್ಣ, ಇಷ್ಟೇ ಸಾಕು ಅಥವಾ ಇಂತಹ ಅತಿರಥ ಮಹಾರಥರು ಆ ನಿನ್ನ ಪಾಂಡವರನ್ನ ಗಾಳಿಗೆ ಸಿಕ್ಕ ತರಗೆಲೆ ಅಂತ ತೂರಿ ಬಿಡುವರು? ಹೇಳಿ ಪಾಂಡವರ ಕೂಡಿ ಬಾಳುವನು ಬೇಡ ಬೇಡ ಹೇಳಿ ಪಾಂಡವರ ಕೂಡಿ ಬಾಳುವನು ಬೇಡ 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 ಮಾಡಿಕೋಗಲೇ ಮಾಡುತ್ತರೆಯದ ಕೊಡಲ್ಲದ ರೋಷವನು ಮಾಡಿಕೋಗಲೇ ಮಾಡುತ್ತರೆಯದ ಕೊಡಲ್ಲದ ರೋಷವನು ಸಹೋದರ ಗುರುಳ ಪಾಂಡವರ ದೂತರಾಗಿ ರಾಜ್ಯ ಕೇಳಲು ಗುರುಳ ಪಾಂಡವರ ದೂತರಾಗಿ ರಾಜ್ಯ ಕೇಳಲು ಯದುಪತಿ ನಿರ್ಣಯ ಬೆದರಿಕೆ ಈಗ ಯದುಪತಿ ನಿರ್ಣಯ ಬೆದರಿಕೆ ಈಗ ಅಂಜುವರಲ್ಲ ಕೌರವರು ಸಹೋದರ ಹೇಳಿ ಪಾಂಡವರ ಕೂಡಿ ಬಾಳು ಬೇಡ 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 ಬೇಡ
ಬಲ ಕೃಷ್ಣ! ಬಲ ಸಹೋದರ. ನಮ್ಮಣ್ಣನ ಮಾತುಗಳೆಲ್ಲವೋ ನಮಗೆ ಒಪ್ಪಿದವು. ಗುರು ಪಾಂಡವರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯ ಇಂತಹ ಸಂಧಿ ಬುಡಕರ ಮಾತಿನಿಂದ ಏನು ಆಗುವುದಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಸಿಂಧುರಾಜ ಸಿಂಧುರಾಜ ಅಖಂಡ ಸಮರದು ನಿಖಂಡಿ ಭಾಷಣ ಅಖಂಡ ಗೌರವಿ ನಾ ಶರವತಿ ಅಖಂಡ ಗೌರವಿ ನಾ ಸುತನ ಹದವ ಸಿಂಧುರಾಜ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನನಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಕೊಡಿದಿಡುವ ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾನೆಯರ ನಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದೆಗಳು ಇಲ್ಲ. ನಾವೇನು ಕೈಗೆ ಬಳೆಯ ತೊಟ್ಟಿಲ್ಲವೋ ಅಲ್ಲ. ಬಲ ಬಲ ಸಿಂಧುರಾಜ ಎಚ್ಚರ ತಪ್ಪಿದ್ದಲ್ಲಿ ನೀನು ಇಲ್ಲ, ಇನ್ನ ಬೆಳ್ಳಂಗೋವಿನಿಲ್ಲ. ಇನ್ನ ನೀನು ಬಂದ ದಾರಿ ಹಿಡಿಯೋದು ಒಳ್ಳೆಯದು, ಇಲ್ಲವಾದರೆ ಕಾಟೋವೆ ಹಟ್ಟಿದ ಬರಮಾಯೋದ ಹೆಟ್ಟಿದ ಬರಮಾಯೋದ ದುರ್ಯೋಧನ ದುಶ್ವಾಸರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೇನಿಗೆ ರುಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧ್ಯಾ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯರಿಗಲ್ಲ. ಕರ್ಣ, ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸುವೆ ಕೃಷ್ಣ! ಧರ್ಮವೇ ಕರ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನಿನಗೆ
ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೆ ಮಾಮ ಬಲ್ಲವನೇ ಕೃಷ್ಣ ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಬಂದೆಯ ಸಂಧಿಯ ನಾಟಕವಾಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೆ ಬಲ್ಲವನೇ ಕೃಷ್ಣ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನೆ ಹಠವಂತರು ನಾವು ಹಿತವಿದು ತಿಳಿನೆ ಹಠವಂತರು ನಾವು ಹಿತವಿದು ತಿಳಿನೆ ದುರದಳು ಪಾತನ ಚಿರವನ್ನು ಮಿತ್ರ ದುರದಳು ಪಾತನ ಚಿರವನ್ನು ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೆ ಬಾಮ ಬಲ್ಲವನೇ ಕೃಷ್ಣ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಲ್ಲವೇ ಹಾ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ತನುಮನವನ್ನು ಈ ನನ್ನ ಸ್ವಾಮಿಗಾಗಿ ಅರ್ಪಿಸುವಿರ ಈ ನನ್ನ ಧರ್ಮವೇ ಮೇಲು ಎದುಬದಿ ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಎಂದಿಗೂ ಒಪ್ಪುವುದಿಲ್ಲ ಹಾಗಲು ಕರ್ಣ ನಿನ್ನ ಧರ್ಮದ ಬಿರುನುಡಿಗಳಿಂದ ಯಾದವಾಗ್ರಣಿಯ ಗಂಟಲೇ ಒಣಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಭಾರತ ಭೂಮಿ ಅನುಜಾತರ ವೈರವ
ಕೈವೆಲೆಯ ತಾಳೆ ಬಾಳೆ ಬಂದರು ಬಾಳೆ ಬಂದರು ಮನೆ ಭಾರತವು ಭಾರತವು ಸುಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಇದೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡಿವೆ ಏಕೆ? ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿಕೆತರಾಗಿ ನಿನ್ನ ನಾಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂತರನೇ, ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಅಪ್ರತಿಮ ನೆನೆಸಿವೆ. ಪಾಂಡವರಿಗೆ ಮಾನವ ಲೋಕವು ನಿನ್ನ ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರ ಮೇಲೆ ನಕ್ಕನ್ನು ಒಪ್ಪಿಕೊಳ್ಳುತ್ತಾರೆ, ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ಯದುಪತಿ ಕೇವಲ ಪಾಂಡವರಿಗೋಸ್ಕರವಾಗಿ ಅಲ್ಲ, ಮತ್ತಾರ ಸಲುವಾಗಿ ಕೃಷ್ಣ, ನಿಮ್ಮ ಸಲುವಾಗಿ. ಮುಂದೊದಗುವ ಭಯಂಕರ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ತೆರಳಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆಂದು ದೀನನೆನಿಪರೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ? ಅರಿತು ನೀನಿದಲ್ಲವಾ? ಕ್ರಾಂತಿ ಮೂಡಿದೆಯ ಮುಕುಂದ. ಕ್ರಾಂತಿ ಮೂಡಿದೆಯ ಮುಕುಂದ. ಪಾಂಡವರು, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ.
ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದೂ ಬರೀ ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕನೆ. ನಿನ್ನ ಅಪರಾಧಗಳನ್ನು ನಾನು ಏನೆಂದು ಹೇಳಲು? ನಿನ್ನ ಅಪರಾಧಗಳು ಅಗಣ್ಯ. ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ವಿದುರಿಷ್ಟನನ್ನು ಕಪಟದಿಂದ ಮರೆತೆಯ? ಸಹೋದರರ ಪತ್ನಿಯೆಂದೆನಿಸದೆ ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ನೆನಪಿನಲ್ಲಿಡು. ಸತ್ಯಶೀಲರು, ಧರ್ಮನಿಷ್ಠರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಘನ್ಯವಾದ ರಾಕ್ಷಸವೃತ್ತಿಯನ್ನು ತೋರಿಸಿದೆ. ವಾರಣಾಂತರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಗುರುಜನ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ನೀನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲ ಗೊಲ್ಲ ಮಾತಿನ ಮಲ್ಲ, ನಿನಗೇಕೋ ಬುದ್ಧಿ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನರ ಮನೆಯ ಬೆಣ್ಣೆ ಮುದ್ದೆ ಎಂದು ತಿಳಿದೆಯಾ? ಕುರುವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚಲದಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದರು. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದ 5 ಊರುಗಳನ್ನಾದ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಬೇಕಾದರೆ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು, ಎಲ್ಲಿಯಾದರೂ ತಿರಿದು ಬದುಕಲಿ. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾ ಹೊರಟ, ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ನಿಮ್ಮ ಗುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅದಕ್ಕೋಸ್ಕರವಾಗಿ ಅವನಿಗಾದರೂ ಒಂದು ಊರನ್ನಾದರೂ ಕೊಡೆಯ? ಏನೆಂದೆ ಕೃಷ್ಣ, ಮತ್ತೊಮ್ಮೆ ಹೇಳು. ಭೀಮಸೇನಾದರೂ ಮಹಾ ಹೊರಟ, ಅವನೇನಾದರೂ ಸಿಡಿದು ನಿಂತರೆ ಇಡೀ ನಿಮ್ಮ ಗುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅದಕ್ಕಾಗಿ ಅವನಿಗೋಸ್ಕರವಾದರೂ ಒಂದು ಊರನ್ನಾದರೂ ಕೊಡೆಯಾ ಎಂದೆ. ಕೇಳಿದರ ಈ ವಿಚಿತ್ರವಾದ ಮಾತುಗಳನ್ನ? ನನ್ನ ಕಡುವೈರಿಯಾದ ಭೀಮನಿಗೆ ನಾನು ಒಂದು ಊರನ್ನ ಕೊಡಬೇಕಂತೆ? ಒಂದು ಊರು? ಕೃಷ್ಣ, ನೇರ ನೆಟ್ಟ ನುಡಿಗಳನ್ನಾಡುವ ಈ ಕೌರವೇಶ್ವರನ ಕಠೋರವಾದ ಮಾತುಗಳನ್ನ ಕೇಳು. ಈ ಕೆಚ್ಚದೆಯ ಕೌರವೇಶ್ವರನ್ನು ಕಂಡು ಅಂದು ಆ ಮಯ ಸಭೆಯಲ್ಲಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನ. ಸ್ವಯಂ ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಈ ಜಟ್ಟಿ ಕೌರವನು ಮಸಣದ ಮಣ್ಣಲ್ಲಿ ಮಣ್ಣಿಳಿದು ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ ಗೆಲ್ಲದೆ ಬಿಟ್ಟು ಬರಲು ಮರು ಭೂಮಿಯನ್ನು. ಕೆಟ್ಟರೂ ಸರಿಯೇ ಗೆಲ್ಲದೆ ಬಿಟ್ಟು ಬರಲು ಮರು ಭೂಮಿಯನ್ನು. ಅಟ್ಟಹಾಸದಿಂದ ಬೆಟ್ಟು ಮೆರವೆಯನ್ನು ಒಲಿಬಿಕೊಳ್ಳವ. ಅಟ್ಟಹಾಸದಿಂದ ಬೆಟ್ಟು ಮೆರವೆಯನ್ನು ಒಲಿಬಿಕೊಳ್ಳವ. ಕಡೆಯ ನಿರ್ಧಾರ ಬೇಲ್ವೆ ಗಣಪತಿ ಪಾಂಡವರೊಡನೆ ಕಥೆಯ ನಿರ್ಧಾರ ಬೇಲ್ವೆ. ಆದವ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು, ನೆಲವನ್ನು ಕೊಡನು. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು, ನೆಲವನ್ನು ಕೊಡನು. ಆಕಾಶ ಭೂ ಮಂಡಲ ತಿಳಿಯದೆ ಆಕಾಶ ಭೂ ಮಂಡಲ
ಮಾರ್ಗರನ್ನು ಬಾಯ್ ಬಿರಿಯದೆ ರಾಜ್ಯವನ್ನು ಬಯಸುವವರಿಗೆ ಯುದ್ಧವನ್ನು ಮಾಡಿ ಗೆದ್ದು ಪಡೆಯದೆ ಮಾನವ ರಾಜ್ಯವನ್ನು ಬಯಸುವವರಿಗೆ ಯುದ್ಧವನ್ನು ಮಾಡಿ ಗೆದ್ದು ಪಡೆದು ತಡೆಯ ನಿರ್ಧಾರ ಬೇಕೆ ಗಣಪತಿ ಪಾಂಡವರ ಮೇಲೆ ತಡೆಯ ನಿರ್ಧಾರ ಬೇಕೆ ಪಾಂಡವರಿಗೆ ಸಮಭಾಗವಗೊಳಿಸಲು ಈ ಪಟ್ಟ ಸಮಸಾಧಕವಾಗದು ಪಾಂಡವರಿಗೆ ಸಮಭಾಗವಗೊಳಿಸಲು ಈ ಪಟ್ಟ ಸಮಸಾಧಕ ಒಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಒಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸಂಸ್ಕರಿಸದಿರುತ್ತದೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸಂಸ್ಕರಿಸದಿರುತ್ತದೆ ತಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡನೆ ಕೇಳು ತಡೆಯ ನಿರ್ಧಾರ ಬೇರೆ ತಡೆಯ ನಿರ್ಧಾರ ಬೇರೆ ತಡೆಯ ನಿರ್ಧಾರ ಬೇರೆ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂಬುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಅಡಿಯಿಂದ ಭೂಮಿಯನ್ನು 2ನೇ ಅಡಿಗೆ ಆಕಾಶವನ್ನು 3ನೇ ಅಡಿಗೆ ಆ ಬಲಿಯ ತಲೆ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿ ಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟಿದ್ದೆ ಆದರೆ ಎಂತಹ ಅನರ್ಥವಾಗುವುದೆಂಬುದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಒಂದು ಊರಲ್ಲ ಕೃಷ್ಣ, ಒಂದು ಗೋಪಾದದ ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗದು. ಸುಮ್ಮನೆ ಹೊರಟು ಹೋಗೋ ಕಪಟಿ. ಅದಕ್ಕಿಂತ ಒದರುವೆ ಅದೇ ಮಾತ ಮಗಳುವೆ, ಅದಕ್ಕಿಂತ ಒದರುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರದಯ ದುರಗಳು ಕಳಿಯದೆ ಬಿಡುವೆಲ್ಲ. ಕುಲಹೀನ ಕುಲವ ಮರದಯ ದುರಗಳು ಕಳಿಯದೆ ಬಿಡುವೆಲ್ಲ. ಪರಮ ಪುರುಷನ ಬಿರುದನು ಪರವೆಯೋ ಅಡಗಿದ್ದೆ ಎಡುತ್ತಾನೆ. ಪರಮ ಪುರುಷನ ಬಿರುದನು ಪರವೆಯೋ ಅಡಗಿದ್ದೆ ಎಡುತ್ತಾನೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯಾದವ ಕುಲದ ಕಳಂಕ ಸ್ವರೂಪನೇ. ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸುವೆ ದುರ್ಯೋಧನ? ಈ ವಾಕ್ಯಗಳನ್ನು ಸಹಿಸಲು ನನ್ನಿಂದ ಸಾಧ್ಯವಿಲ್ಲ. ಅಗ್ರಜ,
ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಈ ವೃದ್ಧರು ತದೇಕ ಚಿತ್ತರಾಗಿ ಕೇಳುತ್ತಿರೋರು. ನಾವಿಲ್ಲಿ ಒಂದು ಕ್ಷಣ ನಿಲ್ಲಲಾಗುವುದಿಲ್ಲ. ಬಾಣ ಹೋಗುವ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡ ಹೋಗುವ. ಕುರುವೃದ್ಧರೇ, ನೀವು ಈ ದೌತರನ್ನು ದಮನ ಮಾಡುವುದಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ವಾಸನ, ಶಕುನಿ ಈ ಮೂವರನ್ನು ಬಂಧನದಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಗ್ರಾಮದ ರಕ್ಷಣೆಗಾಗಿ, ಕುಲವನ್ನು ದೇಶದ ರಕ್ಷಣೆಗಾಗಿ, ಗ್ರಾಮವನ್ನು ಆತ್ಮರಕ್ಷಣೆಗಾಗಿ ಸಂರಕ್ಷಿಸುವುದು ಮಾನವನ ಧರ್ಮಶಾಸ್ತ್ರ ಹೇಳುವುದು. ಅನೈಚ್ಛಿಕವಾದ ಇದರಿಂದ ಈ ಭಾರತ ವೀರ ಯೋಧ ರಕ್ತವನ್ನು ಚೆಲ್ಲಲೇಕೆ? ಮಾನವ ಜಾತಿಯಿಂದ ಆ ರಕ್ತದ ಪ್ರಳಯವನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆಯೇ ಮಾಡಿರಿ. ಕುಮಾರನಲ್ಲಿ ಹೋಗು ವಿದುರ, ದುರ್ಯೋಧನನನ್ನು ಬರಮಾಡು. ಹಾಗೆ ಆಗಲಿ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಏಕೆ ನನ್ನ ಮಾತುಗಳನ್ನು ಕೇಳುವೆ? ಪುನಃ ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ. ದುರಧೀರನೆ ಕ್ಷೇಮದಿ ಬಾಳೈ. ದುರಧೀರನೆ ಕ್ಷೇಮದಿ
ಅನನ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ದುರ್ಯೋಧನ, ನಿನ್ನ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ನನ್ನ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ಬಾಲ್ಯದಲ್ಲಿ ನಿನ್ನ ಕಣ್ಣಿನಿಂದ ಒಂದು ಹನಿ ಕಂಬನಿ ಬಂದದ್ದೇ ಆದರೂ ನನ್ನ ಈ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸುತ್ತಿದೆ. ಈ ಚತುರ್ದಶ ಭುವನದಲ್ಲೆಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಸ್ನೇಹಿತೆಯು, ಬಂಧುವು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಪುನಃ ಅದೇ ಮಾತು ಅಮ್ಮ. ನುಡಿಗಳನ್ನೇ ನುಡಿಯದಿರೋ ಮಾತೆ ಅಮ್ಮ. ನುಡಿಗಳನ್ನೇ ನುಡಿಯದಿರೋ ಮಾತೆ. ಛತ್ರಿಕಾತಿ ಕಂದಿಗ ಛತ್ರಿಕಾತಿ ಕಂದಿಗ ಗಳಿಗೆ ಗುರುಪತಿಗೆ ಸಮನ್ಹರೆ ಗಳಿಗೆ ಗುರುಪತಿಗೆ ಭಯಬೇಕೆ ಬಿಡು ಮಾತಿದೆ. ನನ್ನ ಮನದಲ್ಲಿ ಛಲದಲ್ಲಿ ಅನುಮಾನವೇ ನನ್ನ ಮನದಲ್ಲಿ ಛಲದಲ್ಲಿ ಅನುಮಾನವೇ. ಭಯಬೇಕೆ ಅಮ್ಮ ಭಯಬೇಕೆ ಭಯಬೇಕೆ ಅಮ್ಮ ಭಯಬೇಕೆ ಬಿಡು ಮಾತೆಯೇ. ಅಮ್ಮ, ನಿನ್ನ ಪುತ್ರನಾಗಿ ನಾನು ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಮಾತಾ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮ ಚಾಂತನನಾಗುವುದಿಲ್ಲ ತಾಯಿ. ಯೋಧವು ಕ್ಷತ್ರಿಯರ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯೋಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದನ್ನ ಕೊನೆಯ ಸಂದೇಹ. ನಾವು ಸಮರ ಯತ್ನದಲ್ಲಿ ದೀಕ್ಷಿತರು. ಆ ಪಾಂಡವರನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸನದ ಆಹ್ವಾನದಲ್ಲಿ, ವೀರರಧಿಕರ ಘೋಷಣದಲ್ಲಿ. ಇದನ್ನು ಚೆನ್ನಾಗಿರ್ತಿರೋ ಅಮ್ಮ. ನನಗಿನ್ನು ಸಮಯವಿಲ್ಲ, ನಾನು ಬರುವೆನು. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶ ಹೊಂದುವೆ. ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂದ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದೆಯಾ? ವಾಸುದೇವ, ಅನರ್ಥವಾಯಿತು ಅನರ್ಥವಾಯಿತು. ಆ ದುರಾತ್ಮರನ್ನು ಬಂಧಿಸುವರು. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಎಷ್ಟೊಂದು ಮಿತಿ ಮೀರಿತು. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡ ತಂದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇಲ್ಲ ತಾಯಿ, ಅದೆಂದಿಗೂ ಸಾಧ್ಯವಿಲ್ಲ. ದುರ್ಯೋಧನಿಗೆದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತನ್ನು ಸಂಹರಿಸಿದ ಈ ಕೃಷ್ಣನು ಒಬ್ಬ ಮನುಷ್ಯನಿಗೆ, ಒಬ್ಬ ದುರ್ಯೋಧನಿಗೆ ಹೆದರುವುದೇ? ಅದೆಂದು ಆಗತಕ್ಕ ಮಾತಲ್ಲ ತಾಯಿ. ಈ ನನ್ನ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಚೆನ್ನಾಗಿ ಅರಿತಿರುವೆ. ಅದರ ಒಂದಲ್ಪ ಆವರ್ತದಿಂದ ಇಡೀ ಪ್ರಳಯವೇ ಪ್ರಾರಂಭವಾಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಭೂಮಿಯಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲೇ? ಭಯವಲ್ಲ ಪ್ರಭು, ಭಯವಲ್ಲ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗನನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲದೆ. ಈ ಭಕ್ತಳ ಮೊರೆಯನ್ನು ಆಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ, ನಿನ್ನೆ ಚರಣವನ್ನು ಮುಟ್ಟಿ ಬೇಡುವೆನು.
ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನವನ್ನು ಮಾಡುವೆನು. ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ನಾನು ದುರ್ಯೋಧನನ್ನು ಪ್ರಿಯ ಬಂಧುವೆಂದು ಆಲಿಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಅಸ್ತ್ರವನ್ನು ವಜ್ರಮುಷ್ಟಿಯನ್ನಾಗಿ ಮಾರ್ಪಟ್ಟಿತು. ಈ ರಾಜ್ಯಸಭೆ ಅಶಾಂತ ವಾತಾವರಣದಿಂದ ನನ್ನ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜವಂಶಿ, ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಈ ಕಳ್ಳ ಕೃಷ್ಣನನ್ನು ಹಗ್ಗದಿಂದ ಬಂಧಿಸಿರಿ. ಸುಯೋಧನ, ನನ್ನನ್ನು ಬಂಧಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಎತ್ತಿಸಲು ಪ್ರತಿಬಂಧಿಸುವೆಯಾ? ಇದು ನಿನ್ನಿಂದಾಗದು. ಈ ಬೆದರಿಕೆ ಮಾತಾಡಿದ ಯಾವ ಫಲವಿಲ್ಲ. ಕಾಟೇರಿ ಬೇಗ ಜಾಗೃತವಾದ ನನ್ನ ಯೋಗಮಯೇ, ಮದಾಂತರಿ ಕೆಟ್ಟ